ವೆಲ್ಕಮ್ ಬ್ಯಾಕ್ ಟು ಮೆಗಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಹಬ್ಬದ್ದು ವ್ಲಾಗ್ ಇವತ್ತು ಬಿಟ್ಟಿದ್ದೀನಿ. ಹಬ್ಬದ ಸಂಜೆ ವ್ಲಾಗ್ನ ನಾಳೆ ಬಿಡ್ತೀನಿ. ಇವತ್ತು ಫುಲ್ ಆಫ್ ಸ್ಟ್ರೆಸ್ಸು. ಎಂತಕ್ಕೆ ಕೇಳಿ? ಎಂತಮ್ಮ ಹೇಳಮ್ಮ. ವಿಡಿಯೋ ಮಾಡೋಕ್ಕೆ ಮೂಡಿಲ್ಲ, ಆ ಥರ ಫೀಲ್ ಆಯ್ತೈತೆ ಪುಟ್ಟ. ಆಫ್ ಮಾಡ್ಬಿಟ್ಟ ಹಂಗಂತೀರ, ಆದರೂ ಮಾಡಬೇಕಲ್ಲ ಹೊಟ್ಟೆಪಾಡು. ಇವಾಗ ನಮ್ಮ ಪುಟ್ಟ ಆಟ ಮಾಡ್ತಾ ಇದ್ದಾರೆ. ಏನಂತ, ಬಜ್ಜಿ ನನಗೆ ಬೇಕೇ ಬೇಕು ಅಂತ. ನನ್ನ ಕೈಲಿ ಆಗಲಿಲ್ಲ ಅಂದ್ರೂ ಅದಕ್ಕೆ ಇವತ್ತು ಸಿಂಪಲ್ ಆಗಿ ಬಜ್ಜಿ ಮಾಡ್ಕೊಟ್ಬಿಡೋಣ ಪುಟ್ಟಾಗೆ ಅಂದ್ಬಿಟ್ಟು. ಆಮೇಲೆ ಇವತ್ತು ಒಂದು ರೆಸಿಪಿನ ಬಾಯಲ್ಲಿ ಹಾಗೆ ಹೇಳ್ತೀನಿ ನಿಮಗೆ. ವಿಡಿಯೋ ಮಾಡುವಷ್ಟು ಪೇಷನ್ಸ್ ಇಲ್ಲ ಇವತ್ತು ನನಗೆ. ಸತ್ಯ ಪಾಪ ಫುಲ್ ಅಲ್ಲ ಇದು. ಯಾಕಂದ್ರೆ ನಿದ್ದೆ ಇಲ್ಲ. ಪಾಪ ಬಜ್ಜಿ ಮೆಣಸಿಗೆ ಎಷ್ಟೇನಾ? ಸಾಕು ನಿಂಗೆ. 2 4 6 8 ಬಜ್ಜಿ ಆಯ್ತು ಅಷ್ಟೇ. ನಾನು ತಿನ್ನಲ್ಲಮ್ಮ. ನೀನು ಬೋಂಡ ಮಾಡ್ಕೊತೀಯಾ? ನಂಗೆ ಬೋಂಡನೂ ಬೇಡ, ಬಜ್ಜಿನೂ ಬೇಡ. ಮನೆ ನೀವೇ ತಿನ್ನಿ. ನಿಮ್ಗೆ ಸಾಕಲ್ಲ 9? ಮತ್ತೆ ಏನಂತೀರಾ? ಇವತ್ತು ಅಲಸಂದೆ ಕಾಳ್ದು ಪಲ್ಯ ಮಾಡ್ತಿದ್ದೀನಿ. ಏನ್ ಪಲ್ಯ ಅಂತಂದ್ರೆ, ಅಲಸಂದೆ ಕಾಳನ್ನ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಬಿಟ್ಟು 1 ಲೋಟ ಹೇಳಿ. ಇಲ್ಲಿ ನೋಡಿ ನೀವು, 1 ಕಪ್ ಅಷ್ಟು ಅಲಸಂದೆ ಕಾಳನ್ನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಹೈ ಪ್ರೋಟೀನ್ ಪಲ್ಯ ಇದು. ಅಲಸಂದೆ ಕಾಳನ್ನ ಕುಕ್ಕರಿಗೆ ನೀರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಈ ಥರ ಕೂಗಿಸ್ಕೊಂಡಿದ್ದೀನಿ. ಇದು ಕೂಗಿದಾದ್ಮೇಲೆ ಚೆನ್ನಾಗಿ ಬೇಯ್ಕೋಬೇಕು. ಒಂದು 4 ವಿಷಿಲ್ ಬರ್ಸ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು. ಇದು ಕೂಗಿದಾದ್ಮೇಲೆ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ನೀವು ಹೇಗೆ ಪಲ್ಯನ ಅಂದರೆ ಉಪ್ಸಾರನ ಮಾಡ್ಬಿಟ್ಟು ಪಲ್ಯನ ಒಗ್ಗರಣೆ ಮಾಡ್ತೀರಾ ನೋಡಿದಿರಲ್ಲ, ಆ ಥರ ಇದನ್ನ ಮಾಡ್ಕೋಬೇಕು. ಇವಾಗ ಒಂದು 2 ಈರುಳ್ಳಿ ಕುಯ್ದು ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್, ತಿರ್ಗ ಎಲ್ಲನೂ ಹಾಕಿ ಫ್ರೈ ಮಾಡಿದ್ರೆ ಅಲಸಂದೆ ಕಾಳು ಪಲ್ಯ ರೆಡಿ. ಬಾಯಲ್ಲಿ ಹೇಳಿದ್ದೀನಿ, ಬಟ್ ಮಾಡ್ಬೇಕಾದ್ರೆ ಅನ್ಸತಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನಮ್ಮ ಪುಟ್ಟಗೆ ಬಜ್ಜಿ ಬೇಕೇ ಬೇಕಂತೆ. ಅದಕ್ಕೆ ತಡಿ, ಹಬ್ಬ ಅಲ್ವಾ, ವರ್ಷಕ್ಕೊಂದ್ಸತಿ ಹಬ್ಬ ಬರೋದು. ಬೆಳಗ್ಗೆ ನಾವು ಬಿಟ್ಟೆಲ್ಲ ಮಾಡ್ಕೊಟ್ಟಿದ್ದಾರೆ ಪಾಪ ಅವರು. ಪಾಪ ಸುಸ್ತಾಗಿದ್ದಾರೆ. ವರ್ಷಕ್ಕೊಂದ್ಸತಿ ಹಬ್ಬ ಬರೋದಲ್ವಾ, ತಡಿ ಬಜ್ಜಿ ಮಾಡ್ಕೊಡಕ್ಕಾಗಲ್ವಾ ನಮ್ಮ ಪುಟ್ಟಂಗೆ? ಚೋತ ಮಾಡ್ಕೊಟ್ಬಿಡೋಣ ಬಿಡು ಅನ್ಸ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಅವಾಗ ಏನು ಅಂದೆ, ಹಿಂಸೆ ಕೊಟ್ಬಿಟ್ರು ನಮ್ಮ ಪಾಪ ಅಂತ. ಅಲ್ಲ, ಹಿಂಸೆ ಕೊಟ್ಟಿದ್ಕೆ ಮಾಡ್ತಾರೆ, ಸುಮ್ಮನೆ ನಾನೇ ಮಾಡ್ತಾ ಇದ್ದೀನ? ನನಗೆ ಪಲ್ಯ ಮತ್ತು ಅನ್ನ ಸಾಂಬಾರು ಸಾಕಲ್ವಾ, ಹಪ್ಳ ಗಿಪ್ಳ ಹಾಕೋಣ ಅನ್ಕೊಂಡು ಸುಮ್ಮನಾಗಿದೆ. ಇವ್ರು ಇಲ್ಲ, ನಂಗೆ ಬಜ್ಜಿ ಬೇಕೇ ಬೇಕು. ಬಜ್ಜಿ ಹಪ್ಳನೂ ಹಾಕ್ಬಾರ್ದು. ಆಮೇಲೆ ಈ ಬಜ್ಜಿ ಬೋಂಡ ನನಗೆ ಈ ಊಟ ಮಾಡು ಪಾಪ, ಆ ಊಟ ಮಾಡು ಪಾಪ ಅಂತ ಆರ್ಡರ್ ಮಾಡಲ್ಲ ಇವರು. ಬಜ್ಜಿ ಮಾಡು ಪಾಪ, ಬೋಂಡ ಮಾಡು ಪಾಪ, ಆಲೂಗೆಡ್ಡೆ ಬಜ್ಜಿ ಮಾಡು ಪಾಪ, ಹೀರೆಕಾಯಿ ಬಜ್ಜಿ ಮಾಡು ಪಾಪ. ನಮ್ಮ ಪುಟ್ಟಂದು ಆರ್ಡರ್ಗಳು ಬರೀ ಇಷ್ಟಷ್ಟೇ. ಬಜ್ಜಿ ನಮ್ಮ ಪುಟ್ಟಂಗೆ ಪಾಪ ನನಗೆ ಈ ಬ್ರೇಕ್ಫಾಸ್ಟ್ ಬೇಕು, ಆ ಬ್ರೇಕ್ಫಾಸ್ಟ್ ಬೇಕು ಪಾಪ, ನಂಗೆ ಹೆಲ್ತಿಯಾಗಿ ಮಾಡಿಕೊಡು. ಅದೆಲ್ಲ ಇಲ್ಲ ಗೊತ್ತಾ, ಬರೀ ಅನ್ಹೆಲ್ತಿ ಫುಡ್ಸು. ಬರೀ ಈ ಥರ ಬಜ್ಜಿ ಬೋಂಡ ಎಣ್ಣೆಲಿ ಕರ್ದಿರೋ ಐಟಮ್ಸ್ಗಳಂದ್ರೆ ಕೋಪ ಬರ್ಸ್ತೀಯ. ತಿಂತ ಇದೆಯಾ, ಅದಕ್ಕೆ ಹೊಟ್ಟೆ ದಪ್ಪ ಆಗ್ತಾ ಇರೋದು, ಸುಮ್ಮನೆ ದಪ್ಪ ಆಗ್ತಿಲ್ಲ. ಫುಲ್ ಬಾಡಿ ಬರ್ಸ್ಬಿಡ್ತೀವಿ ನಾವು, ದಪ್ಪ ಆಗ್ಬಿಟ್ಟು. ಚೆನ್ನಾಗಿ ಕಾಣಲ್ಲ. ಈ ಕೆಲಸ ಇಲ್ಲ ಅಂದ್ಬಿಟ್ಟು ಕಮ್ಮಿ ಆಯಿತು, ಅದಕ್ಕೆ ಹೊಟ್ಟೆ ಬರ್ತಾರದು. ಈಗ ಕೂತಿತ್ತವೆ ಕೂತ್ಕೊಂಡು ಗಾಡಿ ಓಡಿಸ್ತಾರಲ್ವಾ, ಹೊಟ್ಟೆ ಬತ್ತು ಮುಂದೆ. ಇವಾಗ ಈಗ ಗೊತ್ತಾಯ್ತು, ಕಡಲೆ ಹಿಟ್ಟು ಕಲಿಸ್ಬಿಟ್ರೆ ಆರಾಮ್ಸಾಗಿ ಬಜ್ಜಿ ಎತ್ತಿ ಎತ್ತಿ ಹಾಕ್ಬಿಡ್ಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪನೇ ಕಳ್ಸೋದಿದ್ದೀನಿ. ಸಾಕಪ್ಪ ಇಷ್ಟೇ? ಇದೇ ಜಾಸ್ತಿ ಆಯ್ತು. 8 ಬಜ್ಜಿ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. 9 ಅದು ಹೆಂಗಾಯ್ತದ? 9 ಐತಲ್ಲಿ. ಕಟ್ 8 ಐತೆ ಕರೆಕ್ಟ್. 2 ಮೆಣಸಿನ್ಕಾಯಿ ಕೂದೆ 4 ಭಾಗ ಮಾಡಿದೀನಿ. ಪಾಪ ಇನ್ನೇನು ಪಾಪ, ನೀನು ತಾಡಿ ಬೆಳಗ್ಗೆಯಿಂದ ಒಬ್ಬಿಟ್ಟು ಮಾಡವಳೆ, ನನಗ್ ಬೇಡ ಅಂತ ಇಲ್ಲ. ನಂಗೆ ಬೇಕು, ನಾನು ಹಿಂಸೆ ಕೊಡಬೇಕು ಹೆಂಡತಿ ಅಂತ ಅಂದಮೇಲೆ ಹೆಂಡತಿ ಪ್ರೀತಿಯಿಂದ ಮಾಡ್ಕೊಡಮ್ಮ. ನೀನು ಸುಮ್ಮನೆ ಕೋಪ ಬರ್ಸ್ತಾನೆ. ಮಾಡ್ಕೊಡಮ್ಮ ಚಿನ್ನ. ಒಬ್ಬಿಟ್ಟು ಚೆಲ್ಡು ಅಂತೀಯ ಬುಟ್ರ. ಅದು ಬೇರೆ, ಬೆಳಿಗ್ಗೆ ಒಬ್ಬಿಟ್ಟು ಮಾಡ್ಕೊಟ್ಟಿದ್ದೀನಿ, ಆದ್ರೂ ಕರುಣೆ ಅನ್ನೋದೇ ಇಲ್ಲ. ನಂಗೆ ಬಜ್ಜಿ ಬೇಕೇ ಬೇಕು. ಪ್ರೀತಿಯ ಗಂಡ ನಾನು. ಪ್ರೀತಿಯ ಗಂಡನಿಗೆ ಬಜ್ಜಿಯನ್ನು ಮಾಡ್ಕೊಡಲ್ವ ಹೇಳ್ತಿ? ಯಾರು ಹೇಳಿದ್ದು ಪ್ರೀತಿಯ ಗಂಡ ಅಂತ? ನಮಗೆ ಪ್ರೀತಿ ಹೆಂಡತಿ ಅಂದ್ಮೇಲೆ ಗಂಡ ಅಲ್ವಾ ಪಾಪ? ಅಲ್ಲ, ನಿನಗ್ ಪ್ರೀತಿ ಹೆಂಡತಿ, ನನಗ್ ನೀನ್ ಪ್ರೀತಿ ಗಂಡ ಅಲ್ಲ. ಮತ್ತೆ
ಸುಮ್ಮನೆ ಪಾಪ ಕೋಪ ಬರ್ಸ್ಬೇಡ. ಹೇಳು 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 ಅದಕ್ಕೆ ಹೇಳು. ಪಾಪ ಕೆನ್ನೆ ಅಮ್ಕುದ್ರೆ ಅದೇನೋ ತಿಂದಿದ್ಯಾ, ಅದ್ ಹಂಗೆ ಉರಿತೈತೆ. ಏನ್ ತಿನ್ಕ ಬಂದೆ? ಯಾವ್ದು ರೋಲ್ ತಿಂದೆ ಪಾಪ? ಏನ್ ರೋಲು? ಬರೀ ರೋಲ್ಸು, ಅನ್ಹೆಲ್ತಿ ಫುಡ್ಸು. ರೋಲ್ಸು, ಬಜ್ಜಿ, ಬೋಂಡಾ, ವಡೆ. ಛೀ. ನ್ಯೂಡಲ್ಸ್, ಚೀಸ್, ಪನ್ನೀರ್ ರೋಲ್. ಹೌದಾ? ಯಾ. ಚೆನ್ನಾಗಿತ್ತಾ? ಸೂಪರ್. ಎಲ್ಲಿ? ಕೆಂಗೇರಿ. ಕೆಂಗೇರಿ ಅದೇ ಮೊಮೋಸ್ ಶಾಪ್ ಐತಲ್ಲ? ಅಲ್ಲ ಯಾ. ಯಾವ್ದು ಅಲ್ಲಿ 2 ರೋಲ್ ಐತಲ್ಲ? ವೆಜ್ ಪ್ಯೂರ್. ಅಲ್ಲ 2 ರೋಲ್ ಐತೆ, ಒಂದು ಅದು ಯಾವ್ದೋ ಕೊಲ್ಕತ್ತಾ. ಚಿಕನ್, ಅದು ಚಿಕನ್ ಕೊಲ್ಕತ್ತಾ. ಪ್ಯೂರ್ ವೆಜ್ ಐತಲ್ಲ ಅಲ್ಲೇ. ಪ್ಯೂರ್ ವೆಜ್. ಸೋಸ್ಕೊಬಿಟ್ಟು ಈ ಥರ ಸೋಸ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿ ಕುಯ್ದಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಪಲ್ಯ ರೆಡಿ ಆಯಿತು ಪುಟ್ಟನ. ಯಾ. ಪಲ್ಯ ಜೊತೆಗೆ ಬಸ್ಸಾರಾ? ಬಸ್ಸಾರು. ಏನು ಬಸ್ಸಾರು? ಸಾಂಬಾರೇನು? ತರಕಾರಿ ಸಾಂಬಾರು ಮಾಡಿದ್ದೀನಿ ಕಣಪ್ಪ. ಓ, ಇದೊಂದೇ ಸಪ್ರೇಟ್ ಮಾಡಿ ಕೂಗ್ಸಿರೋದ ಪಾಪ? ಇಲ್ಲಿ ತರಕಾರಿ ಸಾಂಬಾರು ಗಟ್ಟಿಗೆ. ನಾನೇನು ಅನ್ಕೊಬಿಟ್ಟೆ ಪಾಪ. ಅಮ್ಮ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ. ಹೌದಾ? ತರಕಾರಿ ಸಾರು ನಿಂಗೆ ಇಷ್ಟ ಆಗುತ್ತೆ ಆ ಥರ ಪಲ್ಯ ಮಾಡೋಕ್ಕೆ ಅದೇ. ಮರ್ತ್ಬಿಟ್ಟೆ ವಿಡಿಯೋ ಮಾಡಲ್ಲ. ಹೇಳಿಲ್ವ ವಿಡಿಯೋ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಪುಟ್ಟ. ಓಕೆ ಪಾಪ, ನಮ್ಗೆ ಹೇಳ್ಕೊಡಿ, ನೀವು ಮಾಡ್ಕೊಡ್ತೀವಿ. ಈ ಥರ ಈರುಳ್ಳಿ ಫ್ರೈ ಆಗಿದೆ ಅಂದಮೇಲೆ ಅಲಸಂದೆ ಕಡೆ ಇತ್ತಲ್ಲ, ಸೋಸ್ ಇಟ್ಕೊಂಡಿದ್ನಲ್ಲ, ಇವಾಗ ಈ ಕಾಳನ್ನ ಹಾಕ್ಬೇಕು. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪುಟ್ಟ. ಇದಕ್ಕೆ ಸಬ್ಸಿಗೆ ಸೊಪ್ಪು ಐತೆ, ನನಗೆ ಕಟ್ ಮಾಡಿ ಹಾಕುವಷ್ಟು ಪೇಷನ್ಸ್ ಇಲ್ಲ ಪುಟ್ಟ. ಇವಾಗ ಈರುಳ್ಳಿ ಜೊತೆ ಹಿಂಗೆ ಹಾಕ್ಬಿಟ್ಟು ಸೇಮ್ ಮಾಮೂಲಿ ಹುಳ್ಳಿಕಾಯಿ ಪಲ್ಯ ಮಾಡಲ್ವಾ, ಹಂಗೆ ಹಾಕ್ಬಿಟ್ಟು ಇವಾಗ ಅಲಸಂದೆ ಕಾಳು ಪಲ್ಯ ಇಷ್ಟೇ. ಅಲಸಂದೆ ಕಾಳನ್ನ ಕೂಗಿಸ್ಕೊಂಡು ಸ್ವಲ್ಪ ಕಾಯಿ ಸೊಪ್ಪು ಹೆಚ್ಚಾಗಿ ಹಾಕಿ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಅದೆಲ್ಲ ಯೂಸ್ ಮಾಡ್ಕೋಬೋದು. ಅವ್ರಿಗೆ ಸುಸ್ತಾಗಿದ್ದಾರೆ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಪೇಷನ್ಸ್ ಇದೆ, ಇದನ್ನು ಮಾಡ್ತಿದ್ದಾರೆ ಸಂಡೆಗೆ. ಪೇಷನ್ಸ್ ಎಲ್ಲ ಹಬ್ಬ ಅಲ್ವಾ, ಯಾವ್ದಾದ್ರು ಪಲ್ಯ ಇದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಫುಲ್ ಈಸಿ ಪಲ್ಯ ಪಾಪ ಇದು. ಚೆನ್ನಾಗಿರುತ್ತೆ. ಕಾಳು ಪಲ್ಯ ಹೈ ಪ್ರೋಟೀನ್ ಪಾಪ, ಜಾಸ್ತಿನೇ ಆಗೋಯ್ತು ಕಾಳು ಪಲ್ಯ. ಯಾರು ಜಾಸ್ತಿನೇ ಮಾಡಿದ್ದೆ ಪಾಪ ನೀನು. ನೋಡಿ, ಅಲಸಂದೆ ಕಾಳು ಪಲ್ಯ ರೆಡಿ ಆಯಿತು. ಇದನ್ನ ನಾನು ವಿಡಿಯೋದು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಶೂಟ್ ಮಾಡಬೇಕಿತ್ತು, ಆದರೆ ನನಗೆ ಟೈಮ್ ಇಲ್ಲ. ಇವತ್ತು ನೈಟ್ ಆಗಿದೆ ಆಗಲೇ ಅಲ್ವಾ, ಅದಕ್ಕೆ ಸುಮ್ಮನೆ ಇವತ್ತು ಬೇಳೆ ತರಕಾರಿ ಸಾಂಬಾರು ಮಾಡಿದ್ದೀನಲ್ವ, ಅದ್ರ ಜೊತೆಗೆ ಇವತ್ತು ಅಲಸಂದೆ ಕಾಳು ಪಲ್ಯ. ಹೆಂಗೆ? ಸೂಪರ್. ಇವಾಗ ಇದಾಗಿದ ತಕ್ಷಣ ಬಜ್ಜಿ ಹಾಕೊಟ್ಬಿಡ್ತೀನಿ. ಬಜ್ಜಿ ನೀವು ಹಾಕಿ. ಏನು ಮಾಡ್ತಾ ಇದೀಯಾ? ಬಜ್ಜಿ ಬಿಡ್ತಾ ಇದ್ದೀನಿ. ಹಂಗಂತ್ಯ? ಈಗ ಬಿಡಕ್ಕೆ ಬರಲ್ಲ ಅಂತಲ್ಲ. ಬಿಡಕ್ಕೆ ಬರಲ್ಲ ಅಂತಲ್ಲ. ಪಾಪ ನೀಟಾಗಿ ಎಲ್ಲದಕ್ಕೂ ಕೋಟ್ ಮಾಡ್ಕೋಬೇಕು ನೀನು ಬಜ್ಜಿಗೆ. ಮಾಡ್ತಾ ಇದ್ದೀನಿ. ನಮ್ಮ ಥರ ಮಾಡ್ತೀವಿ ಪಾಪ ನೀನು. ಅದೇ ಬಜ್ಜಿ ಜಾಮಂದಲ್ಲೇ ಮಾಡ್ತಿದ್ದ. ಪಾಪ ಸಾಲ್ಟ್ ಸರಿಗಾಯ್ತಾ ನೋಡ್ಬೇಕಾಯ್ತು. ಕರೆಕ್ಟಾಗೈತೆ. ಬಜ್ಜಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಸ್ವಲ್ಪ ಪುಟ್ಟ ಹೆಲ್ಪ್ ಮಾಡ್ತಾಯ್ತು ಇವತ್ತು. ಪಾಪ ಸುಸ್ತಾಗಿದ್ದೀನಿ, ತುಂಬ ಸುಸ್ತಾಗೈತೆ ಪಾಪ ಅಂತ. ಏನು ಸುಸ್ತಿಲ್ಲ ಪಾಪ, ಯಾಕೋ ಒಂಥರ. ಅದು ಊರಲ್ಲೆಲ್ಲ ಕೆಲಸ ಮಾಡ್ಬಿಟ್ಟು ಬಂದೆ ಅಲ್ವಾ ನಾನು. ಅದಕ್ಕೆ ಅಂತೀಯಾ? ಪಾಪ ಬೇಗ ಬೇಗ ಹಾಕ್ಬೇಕು, ಇಲ್ಲ ಒಂದೊಂದು ಸೀದೋಯ್ತವೆ. ಏನಿಲ್ಲ, ಒಂದೇ ಒಂದು ದಿನಕ್ಕೆ ತಿಂಬಿಡು. ಅದಾವ ಹೌದು, ಹಬ್ಬಕ್ಕೆ ಮನೆ ಏನಿಲ್ಲ ಒಂದು ಅದಕ್ಕೆ ಮೀಡಿಯಂ ಫ್ಲೇವರ್ ಅದೇ ಕಣವ. ಸಾಲ್ಟ್ ಸರಿಯಾಗಾಯ್ತಾ? ಎರಡು ಸತಿ ಬಿಡು, ಒಂದೇ ಸತಿಗೆ ಹಾಕ್ಬಿಡ್ಬೇಕು ನೀನು. ಬಜ್ಜಿ ಎಷ್ಟಿದಾವು? 8. ಪಾಪ ಕಿಟಕಿ ಬಾಗ್ಲು ತೆಗಿ. ಪಾಪ ನೋಡಿ ಇಲ್ಲಿ, ಈಗ ನೀನು ನಂಗೆ ಅಂದಲ್ಲ, ಇದು ನೋಡು. ಆಯ್ತು, ನೋಡು, ಬೈದ ಈ ಕಡೆ ಬೇಯಿಸ್ಕೊತೀನಿ ಅಂತ ಬಿಡು. ಇದೊಂದು ಬಿಟ್ಬಿಡ್ತೀನಿ. ಹಾಕಾಯ್ತಲ್ಲ
ಇವತ್ತು ಸಿಂಪಲಾಗಿ ಕಲಸಿ ಹಾಕೊಟ್ಟಿದ್ದು ಮೆಣಸಿನ್ಕಾಯಿ ಬಜ್ಜಿ. ಟರ್ನ್ ಮಾಡೋಕ್ಕಾಗ್ತಾಯಿಲ್ಲ. ಆಯಿತು ಆಯಿತು. ಬಜ್ಜಿ ಅಂದರೆ ಎಷ್ಟಿಷ್ಟ ಅಂದರೆ ನೋಡಿ, ಮಿಕ್ಕಿರೋದಕ್ಕೆ ಈರುಳ್ಳಿ ಬಜ್ಜಿ ಹಾಕತ್ತಾರದ. ಆನಿಯನ್ ರಿಂಗ್. ಏನ ಏನು ಪುಟ? ಆನಿಯನ್ ರಿಂಗ್. ತಿರುಗು. ಆನಿಯನ್ ರಿಂಗ್ ಕಣ. ಆನಿಯನ್ ರಿಂಗ ನೋಡಿ ಯಾವ ರೀತಿ. ಪರವಾಗಿಲ್ಲ ಪುಟ, ಹೆಂಗೈತಿ? ಅಲ್ಲ ಚೆನ್ನಾಗಿ ಹಾಕೊಂಡೆ ಈಗ, ನೀನು ವೇಸ್ಟ್ ಮಾಡಲಿಲ್ಲ. ಬೇಡ ಬೇಡ. ಈರುಳ್ಳಿ ಬಜ್ಜಿ ನೀನು ರಿಂಗ್ಸ್ ಹೇಳ್ದಲ್ಲ, ಆನಿಯನ್ ರಿಂಗ್. ಏನು? ಆನಿಯನ್ ರಿಂಗ್. ನೋಡಿ ಹಿಂಗೆ ತಿನ್ಕೊಂಡು ಬಜ್ಜಿ ಹಾಕೋದು. ಚೆನ್ನಾಗಿದೆ ಬಜ್ಜಿ. ಉಪ್ಪು ಕಲಸಿರೋದು. ನಾನಂತೂ ಬಜ್ಜಿ ವಡೆ ತಿಂದ್ಬಿಡ್ತೀನಿ, ಬೋಂಡ ತಿನ್ನಲ್ಲ, ಬಜ್ಜಿ ತಿನ್ನಲ್ಲ. ನಂಗೆ ಇಷ್ಟನೇ ಇಲ್ಲ. ಮಾಡೋದು ಬರೀ ನಮ್ಮ ಪುಟ್ಟಂಗೋಸ್ಕರ. ಪಾಪ ನಂಗೆ ಸ್ವಲ್ಪ ಒಂದೇ ಸೌಟ್ ಅಷ್ಟೇ, ಒಂದೇ. ಯಾಕೋ ಇದು ಸರಿ ಇಲ್ಲ. ಸಾಕು ಸಾಕು ಪಾಪ, ನನಗೆ ಗಂಟ್ಲು ಸರಿ ಇಲ್ಲ ಯಾಕೋ, ಅದಕ್ಕೆ ಬಿಸಿನೀರು ನಾನು. ಇಲ್ಲಿ ನೋಡಿ ಬಜ್ಜಿ ಕತೆ. ಆನಿಯನ್ ರಿಂಗು ವರ್ಡ್ ಸಾಕು ಪಾಪ. ನಾನು ತಿನ್ನಲ್ಲ ಅದನ್ನ, ಮಾಡಿದ್ನ ತಿನ್ನಲ್ಲ, ಮಾಡದೇ ಇರೋದನ್ನ ಬೇಕು ಅಂತಿಲ್ಲ ಪೌಟಾನ. ಫ್ರಿಜ್ಜು ಮಡಗಲ್ಲ. ಬರೀ ಒಳ್ಳೆ ಪ್ರೋಟೀನ್ ಫುಡ್ಡು ತಿನ್ನಲ್ಲ. ಯಾಕೋ ಕುಕ್ಕರ್ ಬೇರೆ ವಿಶಿಲ್ ಬರ್ತಾ ಇಲ್ಲ. ಸಾಕು ನನಗೆ ಪಾಪ. ಅನ್ನ ಮರ ಸಕ್ಕದಾಗೈತೆ. ಹಬ್ಬದ ಊಟ. ಪಲ್ಯ ಸೇಮ್ ಹುಳ್ಳಿಕಾಳು ಪಲ್ಯ ಥರ ಐತೆ. ಹಂಗೂ ಫೀಲ್ ಆಗುತ್ತೆ. ಅದಾದ್ಮೇಲೆ ಕಡಲೆಕಾಯಿ ಬೀಜ ಥರ ಫೀಲ್ ಆಯ್ತೈತೆ ನನಗೆ. ಪಾಪ ಸೀದೈತೆ ತಾನೇ? ಏನಿಲ್ಲ ಪಾಪ. ಮತ್ತು ಒಂದು ಕಡೆಯಿಂದ ಕರೆಕ್ಟಾಗಿ ಹಾಕೋ, ಮಧ್ಯದಲ್ಲಿ ಯಾಕೆ ಕೆರಿತಾ ಇದೆಯಲ್ಲ? ಸೀದ್ಬಿಟ್ಟೈತಾ? ಸಾಕನ್ನ ಪಲ್ಯ ತಿನ್ಬಿಡಿ. ಸಾಂಬಾರು ಪಾಪ 7 ಬಜ್ಜಿ ತಿಂದ್ಬಿಟ್ಟಿದೆಯಲ್ಲ ಪಾಪ. ತರಕಾರಿ ಸಾಂಬಾರು ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಸಾಕು ಸಾಕು ಸಾಂಬಾರು ನನಗೆ. ನಾಳೆ ಮಧ್ಯಾಹ್ನ ಪುಟ್ಟ ನಿಂಗಿದೆ ಸಾಂಬಾರು. ಓಕೆ, 4 ದಿವಸ ಅಕ್ಕಿ ಬೇಕಾದ್ರೆ ತಿನ್ನೋದ ಭ್ರಮೆ. ತಿಂತೀಯ ನೀನು? ಟೇಸ್ಟ್ ನೋಡು, ಪಲ್ಯ ಟೇಸ್ಟ್ ನೋಡು. ನಾನು ನೋಡ್ಬಿಡ್ತೀನಿ ಫಸ್ಟು. ಪಲ್ಯ ಸೂಪರ್ ಆಗುತ್ತೆ. ಐ ಲವ್ ಪಲ್ಯ. ಪಾಪ ಫ್ಲಾಪು ಚೆನ್ನಾಗಿಲ್ಲ. ನಮ್ಮಮ್ಮ ಮಾಡಿದ ಹಾಗೆ ಇಲ್ಲ ಪಾಪ. ನಾನು ನಮ್ಮಮ್ಮ ಮಾಡಿದ ಹಾಗೆ ಅನ್ಕೊಂಡೆ. ಇನ್ನೂ ಮಸ್ತಾಗೈತೆ ಆದರೆ. ಬಾಬಾ ಯಾಕೆ ಮಕ್ಳು ಥರ ಆಡ್ತೀಯ ಒಂದೊಂದ್ಸತಿ, ಪಾಂಡನ ಥರ. ಖುಷಿ ಪಡ್ಸಕ್ಕೆ ನೀನು. ಮಸ್ತ್ ಆಯ್ತು ಪಾಪ ಸಾಂಬಾರು ಮಾತ್ರ. ಪಲ್ಯ ಟೇಸ್ಟ್ ಹೇಳಿ. ಪಲ್ಯ ಏನು ಮಾಡಿರೋ ಹೋಗವ ನೀನು, ಬರೀ 2 ನಿಮಿಷ ಹಿಂಗೆ ಹೋಗೋಣ ಕೊಟ್ಬಿಡ್ಬೇಡ. ಒಂದ್ಸತಿ ಅನ್ನ ಸಾಂಬಾರು ಟೇಸ್ಟ್ ಮಾಡ್ತಿದ್ರು. ಪಾಪ ಏನು ಬೇಕದು ಅಲ್ಲಿ ಮಾಡಿದ್ಯಾ ಫ್ರಿಜ್ ಹತ್ರ? ಅಕ್ಕಿನ
ಸಾಂಬಾರು ಸೂಪರು, ಖಾರ ಇಲ್ಲ. ಕೋಳಿ ಒಳಗೆ ಹಾಕ್ತಾರಲ್ಲ ಅಷ್ಟೇ ಹಾಕಿರೋ ಪಾಪ ನಿಂಗೆ ದಮ್ಮಗೆ ದಪ್ಪ ಆಗೋದ್ರೆ ನೀನು. ಹಬ್ಬದ ಊಟ ಸೂಪರು, ಅದ್ರ ಜೊತೆಗೆ ಆನಿಯನ್ ರಿಂಗ್ಸು ಪುಟ್ಟ ಮಾಡಿರೋದು. ಗಾಯ್ಸ್ ನಾನೇ ತಿಂದಿದ್ದೀನಿ ಗಾಯ್ಸ್. ಇವತ್ತಿನ ಹಬ್ಬದ ವ್ಲಾಗ್ ಈ ಥರ ಇತ್ತು, ಅಂದರೆ ನೈಟ್ ವ್ಲಾಗು, ಡಿನ್ನರ್ ವ್ಲಾಗು. ಸಿಂಪಲಾಗಿ ತರಕಾರಿ ಸಾಂಬಾರು ಜೊತೆಗೆ ಒಂದು ಪಲ್ಯ ಮಾಡಿದೆ. ಪುಟ್ಟ ಬಜ್ಜಿ ಹಾಕಿದ್ರು, ಬಜ್ಜಿ ಹಾಕ್ಬಿಟ್ಟೆ. ಪುಟ್ಟನೇ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ಇವತ್ತಿನ ಡೇ ಈ ಥರ ಇತ್ತು. ಎಲ್ಲರಿಗೂ ಒನ್ಸ್ ಅಗೇನ್ ಲಾಸ್ಟ್ಲಿ ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ದಿನ ನಾನು ಯಾವತ್ತಾದರೂ ಅಲಸಂದೆ ಕಾಳು ಪಲ್ಯ ಕ್ಲೀನಾಗಿ ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಆಯಿತಾ. ಬಟ್ ಇದು ಸಿಂಪಲಾಗಿ ಬಾಯಲ್ಲಿ ಹೇಳಿದ್ದೀನಿ, ಯೂಸ್ ಆದರೆ ಪರವಾಗಿಲ್ಲ. ಇನ್ನು ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಅಲಸಂದೆ ಕಾಳು ಪಲ್ಯನ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.